ಮಾಯಾಲೋಕದ ಬಾಗಿಲನ್ನು ತೆರೆದ ನಾಯಿಮರಿಯ ಕಥೆ. ಮಾಯಾ ಮತ್ತು ಮ್ಯಾಕ್ಸ್ ತೋಟದಲ್ಲಿ ಆಟವಾಡುತ್ತಿದ್ದರು. ಆಗ ಮ್ಯಾಕ್ಸ್ ಒಂದು ಮರದ ಹಿಂದೆ ಏನೋ ಮಾಯಾಮಯವಾದುದನ್ನು ಗಮನಿಸಿದನು. ಒಂದು ಚಿಕ್ಕ ಹೊಳೆಯುವ ಬಾಗಿಲು ಕಂಡುಬಂತು. ಮ್ಯಾಕ್ಸ್ ಬಾಗಿಲನ್ನು ನಿಧಾನವಾಗಿ ತಳ್ಳಿದಾಗ ಒಂದು ಪ್ರಕಾಶಮಾನವಾದ ಇಂದ್ರಧನುಷ್ಯದ ಬೆಳಕನ್ನು ನೋಡಿ ಮಾಯಾ ಆಶ್ಚರ್ಯಪಟ್ಟಳು. ಮಾಯಾ ಮತ್ತು ಮ್ಯಾಕ್ಸ್ ಆ ಹೊಳೆಯುವ ಬಾಗಿಲಿನಲ್ಲಿ ನಡೆದು ಒಳಗೆ ಹೋದಾಗ ಅವರು ಹೊಳೆಯುವ ಬಣ್ಣಗಳಿಂದ ತುಂಬಿದ ಮಾಯಾಲೋಕಕ್ಕೆ ತಲುಪಿದರು. ಒಂದು ಮೊಲ ಹಾರಿ ಬಂದು ಮಾಯಾ ಮತ್ತು ಮ್ಯಾಕ್ಸ್ ಅವರನ್ನು ಆ ಮಾಯಾಲೋಕಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿತು. ಮೊಲವು ಮಾಯಾ ಮತ್ತು ಮ್ಯಾಕ್ಸ್ ಅವರನ್ನು ಹೊಳೆಯುವ ನದಿಯ ಮೇಲಿರುವ ಬಣ್ಣ ಬಣ್ಣದ ಸಿಹಿ ಸೇತುವೆಯ ಮೇಲೆ ನಡೆಸಿತು. ಮಾಯಾಮಯ ಹಕ್ಕಿಗಳು ಮಧುರವಾದ ಹಾಡುಗಳನ್ನು ಹಾಡಲು ಆರಂಭಿಸಿದವು. ಮ್ಯಾಕ್ಸ್ ಸಂತೋಷದಿಂದ ಭುಸ್ಕಾಡಿದನು ಮತ್ತು ಮಾಯಾ ಚಪ್ಪಾಳೆ ತಟ್ಟಿದಳು. ಒಂದು ದೊಡ್ಡ ಆಮೆ ಮಾಯಾ ಮತ್ತು ಮ್ಯಾಕ್ಸ್ ಅವರಿಗೆ ಹೊಳೆಯುವ ಸರೋವರದ ಮೇಲೆ ಮಾಯಾಮಯ ಸವಾರಿ ನೀಡಿತು. ಮಾಯಾ ಮತ್ತು ಮ್ಯಾಕ್ಸ್ ಹೊಳೆಯುವ ಇಂದ್ರಧನುಷ್ಯದ ಕ್ರಿಸ್ಟಲ್ ಪರ್ವತವನ್ನು ತಲುಪಿದರು. ಅದು ಅದ್ಭುತವಾಗಿ ಕಂಗೊಳಿಸುತ್ತಿತ್ತು. ಮೊಲವು ಈಗ ಮನೆಗೆ ಹೋಗುವ ಸಮಯ ಎಂದು ಹೇಳಿತು ಮತ್ತು ಮಾಯಾ ಹಾಗೂ ಮ್ಯಾಕ್ಸ್ ತಮ್ಮ ಹೊಸ ಸ್ನೇಹಿತರಿಗೆ ವಿದಾಯ ಹೇಳಿದರು. ಮಾಯಾ ಮತ್ತು ಮ್ಯಾಕ್ಸ್ ತೋಟಕ್ಕೆ ಹಿಂತಿರುಗಿದರು. ಆ ಮಾಯಾ ಬಾಗಿಲು ನಿಧಾನವಾಗಿ ಅಳಿದು ಹೋಯಿತು. ಕಥೆಯ ನೀತಿ: ಕುತೂಹಲ ಮತ್ತು ದಯೆಯಿಂದ ಮಾಯಾಮಯ ಸಾಹಸಗಳು ಹುಟ್ಟುತ್ತವೆ, ವಿಶೇಷವಾಗಿ ಮ್ಯಾಕ್ಸ್ನಂತಹ ಒಳ್ಳೆ ಸ್ನೇಹಿತನ ಜೊತೆ ಇದ್ದಾಗ.